ಸ್ನೇಹಿತರೆ, ನೀವುಗಳೇನಾದರೂ SSLC ಪಾಸಾಗಿದ್ದು ಯಾವುದೇ ರೀತಿ ಎಕ್ಸಾಮ್ ಇಲ್ಲದೇ ಸರ್ಕಾರಿ ಕೆಲಸ ತಗೋಬೇಕು ಅನ್ನೋದಾದರೆ ನಿಮಗೋಸ್ಕರ ಅಂತಲೇ ನಮ್ಮ ಅರಣ್ಯ ಇಲಾಖೆಯಲ್ಲಿ ಅರಣ್ಯ ವೀಕ್ಷಕರು ಅಂತ ಹುದ್ದೆಗಳು ಕಾಲಾಗಿದೆ. ಈ ಒಂದು ಹುದ್ದೆಗಳಿಗೆ ಯಾವುದೇ ರೀತಿ ಎಕ್ಸಾಮ್ ಇಲ್ಲದೇ ನೇರವಾಗಿ ನೇಮಕಾತಿನ ಮಾಡ್ಕೊಳ್ತಾ ಇರ್ತಾರೆ. ಸೊ ಕೇವಲ ನೀವು 10ನೇ ತರಗತಿ ಪಾಸಾಗಿದ್ದರೆ ಸಾಕು. ಸೊ ಹಾಗಿದ್ರೆ ಈ ಒಂದು ಕುರಿತು ಕಂಪ್ಲೀಟಾಗಿ ಇನ್ಫಾರ್ಮೇಷನ್ನ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಅದಕ್ಕೂ ಮುಂಚೆ ನಮ್ಮ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲೇ ಇರ್ತಕ್ಕಂತಹ ಬೆಲ್ ಬಟನನ್ನು ಪ್ರೆಸ್ ಮಾಡಿ. 775 ಆಗಿರುತ್ತೆ. ಸೊ ಇದರಲ್ಲಿ 750 ಖಾಲಿ ಹುದ್ದೆಗಳಾಗಿರುತ್ತೆ, ಜೊತೆಗೆ 25 ಬ್ಯಾಕ್ಲಾಗ್ ಹುದ್ದೆಗಳು ಸೇರಿಕೊಂಡು ಒಟ್ಟಾರೆ 775 ಹುದ್ದೆಗಳು ಖಾಲಿ ಇರುತ್ತೆ. ಹಾಗೆಯೇ ಈ ಒಂದು ಹುದ್ದೆಗಳನ್ನ ವೃತ್ತವಾರು ಇಲ್ಲಿ ವಿಂಗಡಣೆ ಮಾಡಿರ್ತಾರೆ. ಸೊ ನಿಮಗೆ ಯಾವೊಂದು ವೃತ್ತ ಅಥವಾ ಯಾವೊಂದು ಸರ್ಕಲ್ ನಿಮಗೆ ಹತ್ರ ಆಗಿರುತ್ತೆ ಆ ಒಂದು ಸರ್ಕಲ್ಗೆ ನೀವು ಅರ್ಜಿನ ಸಲ್ಲಿಸಿ. ಅಂದರೆ ಮೊದಲಿಗೆ ಅರ್ಜಿನ ಸಲ್ಲಿಸೋದಕ್ಕೆ ದಿನಾಂಕ 1/8/2026 ಸ್ಟಾರ್ಟ್ ಆಗುತ್ತೆ. ಸೊ ಸದ್ಯಕ್ಕೆ ಇದು ಸ್ಟಾರ್ಟ್ ಆಗಿಲ್ಲ. ಸೊ 1/8/2026 ಇದು ಅರ್ಜಿನ ಸಲ್ಲಿಸೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಕೊನೆ ದಿನಾಂಕ ಬಂದು 31/8/2026 ಆಗಿರುತ್ತೆ. ಸೊ 1ನೇ ತಾರೀಕಿಂದ 31ನೇ ತಾರೀಕು ಅಂದರೆ ನಿಮಗೆ 1 ಮಂತ್ ಟೈಮ್ ಕೊಟ್ಟಿರ್ತಾರೆ ಆಗಸ್ಟ್ ತಿಂಗಳಲ್ಲಿ. ಅವಾಗ ಅರ್ಜಿನ ಸಲ್ಲಿಸಿ. ತದನಂತರ ನಾನು ಮತ್ತೊಂದು ಸತಿ ನಿಮಗೆ ಅಪ್ಡೇಟ್ನ ಕೊಡ್ತೀನಿ. ಸೊ ಅಪ್ಲಿಕೇಶನ್ ಹಾಕೋದಕ್ಕೆ ಡಿಸ್ಕ್ರಿಪ್ಷನಲ್ಲಿ ನಾನು ಲಿಂಕು ಕೂಡ ಕೊಟ್ಟಿರ್ತೀನಿ. ಅಲ್ಲಿ ಹೋಗೋದ್ರ ಮುಖಾಂತರ ನೀವು ಅರ್ಜಿನ ಸಲ್ಲಿಸ್ಬೋದಾಗಿರುತ್ತೆ. ಸೊ ತಕ್ಷಣಕ್ಕೆ ಯಾವುದೇ ರೀತಿ ಅರ್ಜಿನ ಸಲ್ಲಿಸೋದಕ್ಕೆ ಓಪನ್ ಆಗಿರೋದಿಲ್ಲ. 1ನೇ ತಾರೀಕು 8ನೇ ತಿಂಗಳ ತನಕ ನೀವು ಇಲ್ಲಿ ಕಾಯಲೇಬೇಕಾಗುತ್ತೆ. ಸ್ನೇಹಿತರೆ, ಹಾಗೆಯೇ ಅರ್ಜಿ ಶುಲ್ಕ ನೋಡೋದಾದರೆ ಸಾಮಾನ್ಯ ವರ್ಗದವರಿಗೆ ಮತ್ತು ಪ್ರವರ್ಗ 2A 2B 3A ಮತ್ತು 3B ಪ್ರವರ್ಗಕ್ಕೆ ಸೇರಿದ ಪುರುಷ ಅಭ್ಯರ್ಥಿಗಳಿಗೆ 200 ರೂಪಾಯಿಗಳ ಅರ್ಜಿ ಶುಲ್ಕ ಇರುತ್ತೆ. ಸೊ ಅದೇ ವರ್ಗಕ್ಕೆ ಸೇರಿದಂತಹ ಮಹಿಳಾ ಅಭ್ಯರ್ಥಿ ಅಥವಾ ತೃತೀಯ ಲಿಂಗ ಅಭ್ಯರ್ಥಿಗಳಿಗೆ 100 ರೂಪಾಯಿಗಳ ಅರ್ಜಿ ಶುಲ್ಕ ಇರುತ್ತೆ. ಹಾಗೆಯೇ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ ಮತ್ತು ಪ್ರವರ್ಗ 1 ಈ ವರ್ಗಕ್ಕೆ ಸೇರಿದಂತಹ ಪುರುಷ ಅಭ್ಯರ್ಥಿಗಳಿಗೆ 100 ರೂಪಾಯಿಗಳ ಅರ್ಜಿ ಶುಲ್ಕ ಇರುತ್ತೆ. ಅದೇ ಈ ಮೇಲ್ಕಂಡ ವರ್ಗಕ್ಕೆ ಸೇರಿದಂತಹ ಮಹಿಳಾ ಅಭ್ಯರ್ಥಿಗಳಿಗೆ 50 ರೂಪಾಯಿಗಳ ಅರ್ಜಿ ಶುಲ್ಕನ ಇಲ್ಲಿ ಇಟ್ಟಿರ್ತಾರೆ. ಅಂದರೆ ಕ್ವಾಲಿಫಿಕೇಷನ್ ಏನು ಅಂತ ಕೇಳೋದಾದರೆ ನೀವು ಕೇವಲ SSLC ಅಥವಾ 10ನೇ ತರಗತಿ ಪಾಸಾಗಿದ್ದರೆ ಈ ಒಂದು ಹುದ್ದೆಗೆ ಅರ್ಜಿನ ಸಲ್ಲಿಸ್ಬೋದು. ಯಾವುದೇ ರೀತಿ ಎಕ್ಸಾಮಿನೇಷನ್ ಇರೋದಿಲ್ಲ. ಕೇವಲ SSLC ಯಾರ್ಯಾರು ಪಾಸಾಗಿರ್ತೀರ ಅವರೆಲ್ಲ ಈ ಒಂದು ಹುದ್ದೆಗೆ ಅರ್ಜಿನ ಸಲ್ಲಿಸಬಹುದು. ತಿಳ್ಕೊಳ್ಳೋದಾದರೆ ನಿಮಗೆ ಕೇವಲ ಮಿನಿಮಮ್ 18 ವರ್ಷ ಆಗಿರಲೇಬೇಕು ಅರ್ಜಿನ ಸಲ್ಲಿಸೋದಾದರೆ. ಮಿನಿಮಮ್ ಕನಿಷ್ಠ ಅಂದರೆ 18 ವರ್ಷ ಆಗಿರಬೇಕು. ಅದೇ ಮ್ಯಾಕ್ಸಿಮಮ್ ಅಂತ ನೋಡೋದಾದರೆ ಸಾಮಾನ್ಯ ಅಭ್ಯರ್ಥಿಗಳಿಗೆ 30 ವರ್ಷದ ತನಕ ಅರ್ಜಿನ ಸಲ್ಲಿಸ್ಬೋದು. ಜೊತೆಗೆ 5 ವರ್ಷ ತನಕ ಈ ಕೊರೋನಾದಿಂದ ಕಾಲ್ಫಾರ್ಮ್ ಆಗಿರಲಿಲ್ವಲ್ಲ, ಅದರಿಂದ 5 ವರ್ಷಗಳ ಕಾಲ ಮತ್ತೆ ಎಕ್ಸ್ಟೆಂಡ್ ಮಾಡ್ತಾರೆ. ಸೊ ಅಂದರೆ 35 ವರ್ಷ ತನಕ ಜನರಲ್ ಕ್ಯಾಂಡಿಡೇಟ್ಗಳಿಗೆ. ಅದೇ ರೀತಿ ಪ್ರವರ್ಗ 2A 2B 3A 3B ಮತ್ತು ಹಿಂದುಳಿದ ವರ್ಗಗಳಿಗೆ ಸೇರಿದಂಗೆ 32 ವರ್ಷದ ಜೊತೆಗೆ 5 ವರ್ಷ ಅಂದರೆ 37 ವರ್ಷದ ತನಕ ಅರ್ಜಿನ ಸಲ್ಲಿಸ್ಬೋದು. ಹಾಗೆಯೇ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ ಮತ್ತು ಪ್ರವರ್ಗ 1 ಇವರಿಗೆ 33 ವರ್ಷ ಈ ಹಿಂದೆ ಕೊಡಲಾಗಿತ್ತು. ಪ್ಲಸ್ ಇದೊಂದು ನೇಮಕಾತಿಗೆ 5 ವರ್ಷ ರಿಲ್ಯಾಕ್ಸೇಷನ್ ಕೊಟ್ಟು ಟೋಟಲು 38 ವರ್ಷ ತನಕ ಅಂದರೆ ಈ SC ST ಮತ್ತು ಕ್ಯಾಟಗರಿ 1 ಅವರಿಗೆ 38 ವರ್ಷ ತನಕ ಅರ್ಜಿನ ಸಲ್ಲಿಸ್ಬೋದು. ಕ್ಯಾಟಗರಿ 2A 2B 3A 3B ಈ ಒಂದು ಹುದ್ದೆಗೆ ಅರ್ಜಿನ ಸಲ್ಲಿಸೋರಿಗೆ 37 ವರ್ಷ ತನಕ ಅರ್ಜಿನ ಸಲ್ಲಿಸ್ಬೋದು. ಇನ್ನು ಸಾಮಾನ್ಯ ಅಭ್ಯರ್ಥಿಗಳಿಗೆ ಸಂಬಂಧಪಟ್ಟಂತೆ 35 ವರ್ಷ ತನಕ ಅರ್ಜಿನ ಇಲ್ಲಿ ಸಲ್ಲಿಸ್ಬೋದಾಗಿರುತ್ತೆ. ಯಾವ ರೀತಿ ನೇಮಕಾತಿನ ಮಾಡ್ಕೋತಾರೆ ಅಂತ ಅಂದರೆ ಸೆಲೆಕ್ಷನ್ ಪ್ರೋಸೆಸ್ ಯಾವ ರೀತಿ ಇರುತ್ತೆ ಅಂತ. ಸೊ ಮೊದಲಿಗೆ ಅಪ್ಲಿಕೇಶನ್ ಹಾಕಬೇಕು. ಸೊ ಅಪ್ಲಿಕೇಶನ್ ಹಾಕಿದ ನಂತರ ನೀವು ತೊಗೊಂಡಿರೋಂತಹ ಮಾರ್ಕ್ಸ್ ಮೇಲೆ 1:20 ಪೋಸ್ಟ್ 1:20 ಕ್ಯಾಂಡಿಡೇಟ್ಗಳನ್ನ ಇಲ್ಲಿ ಶಾರ್ಟ್ ಲಿಸ್ಟ್ ಮಾಡ್ತಾರೆ ಸರ್ಕಲ್ ವೈಸು. ಸೊ ಈ 1:20 ಶಾರ್ಟ್ ಲಿಸ್ಟ್ ಆದ ಅಭ್ಯರ್ಥಿಗಳಿಗೆ ನಂತರ ಫಿಸಿಕಲ್ ಸ್ಟ್ಯಾಂಡರ್ಡ್ ಟೆಸ್ಟ್ ಅಂತ ಇರುತ್ತೆ. ಸೊ ಅದೇನಿದೆ ಅಂತ ನಾನು ಮುಂದೆ ತಿಳಿಸ್ಕೊಡ್ತೀನಿ. ಫಿಸಿಕಲ್ ಸ್ಟ್ಯಾಂಡರ್ಡ್ ಟೆಸ್ಟ್ ಅಂತ ಒಂದಿರುತ್ತೆ. ನಂತರ ಫಿಸಿಕಲ್ ಎಂಡ್ಯೂರೆನ್ಸ್ ಟೆಸ್ಟ್ ಅಂತ ಇನ್ನೊಂದಿರುತ್ತೆ. ಸೊ ಇನ್ನೊಂದು ಫಿಸಿಕಲ್ ಎಫಿಷಿಯನ್ಸಿ ಟೆಸ್ಟ್ ಅಂತ. ಸೊ ಈ 3 ಥರ ಟೆಸ್ಟ್ ಇರುತ್ತೆ. ಸೊ ಹೈಟು ವೇಟು ಅಂತ ಒಂದೇ ಇರುತ್ತೆ. ಸೊ ಫಿಸಿಕಲ್ ಎಕ್ಸಾಮಿನೇಷನ್ಸ್ ಅಂದರೆ ರನ್ನಿಂಗು, ಜಂಪಿಂಗು, ಹೈ ಜಂಪು, ಲಾಂಗ್ ಜಂಪ್ ಅಂತ ಇನ್ನೊಂದಿರುತ್ತೆ. ಸೊ ಈ ಮುಂದೆ ಅದು ಏನೇನಿರುತ್ತೆ ಅಂತ ತಿಳಿಸ್ಕೊಡ್ತೀನಿ. ಸ್ನೇಹಿತರೆ, ನಾನು ಆಗಲೇ ಹೇಳಿದೆ ಫಿಸಿಕಲ್ ಸ್ಟ್ಯಾಂಡರ್ಡ್ ಟೆಸ್ಟ್ ಅಂತ. ಸೊ 1:20 ನೀವು ಶಾರ್ಟ್ ಲಿಸ್ಟ್ ಆದ ನಂತರ ನಿಮಗೆ ಈ ಥರ ಒಂದು ಟೆಸ್ಟ್ ಇರುತ್ತೆ. ಏನಂದರೆ ನಿಮಗೆ ಎತ್ತರ 163 ಸೆಂಟಿಮೀಟರ್ ಇರಬೇಕಾಗುತ್ತೆ. ಪುರುಷ ಅಭ್ಯರ್ಥಿಗಳಿಗೆ ನಾನು ಹೇಳ್ತಾ ಇರೋದು. ಪುರುಷ ಎಲ್ಲ ಅಭ್ಯರ್ಥಿಗಳು 163 ಸೆಂಟಿಮೀಟರ್ ಹೈಟ್ ಇರಬೇಕಾಗುತ್ತೆ. ಸೊ ಎದೆ ಸುತ್ತಳತೆ ಇವ್ರುಗಳಿಗೆ 79 ಸೆಂಟಿಮೀಟರ್ ಇರಬೇಕಾಗುತ್ತೆ. ಸೊ ಇನ್ ಕೇಸ್ ನೀವು ಹಿಗ್ಗಿಸಿದಾಗ ಎದೆಯನ್ನು 5 ಸೆಂಟಿಮೀಟರ್ ಅದು ಎಕ್ಸ್ಪ್ಯಾಂಡ್ ಆಗಬೇಕಾಗುತ್ತೆ. ಅದೇ ನೀವುಗಳೇನಾದರೂ ಪರಿಶಿಷ್ಟ ಪಂಗಡ ಅಥವಾ ಅರಣ್ಯ ಬುಡಕಟ್ಟು ಜನಾಂಗಕ್ಕೆ ಸೇರೋದಾದರೆ ನಿಮ್ಮ ಹೈಟು 152 ಸೆಂಟಿಮೀಟರ್ ಇದ್ರೂ ಕೂಡ ನಡೆಯುತ್ತೆ. ನಿಮ್ಮ ಎದೆಯ ಸುತ್ತಳತೆ 74 ಸೆಂಟಿಮೀಟರ್ ಇದ್ರೂ ಕೂಡ ನಡೆಯುತ್ತೆ. ಇನ್ನು ಹಿಗ್ಗಿಸಿದಾಗ 5 ಸೆಂಟಿಮೀಟ್ರು ಇದು ಎಕ್ಸ್ಪ್ಯಾಂಡ್ ಆಗಬೇಕು. ಅದೇ ರೀತಿ ಮಹಿಳಾ ಅಭ್ಯರ್ಥಿಗಳಿಗೆ ಎತ್ತರ ಬಂದು 150 ಸೆಂಟಿಮೀಟರ್, ಇದು ಎಲ್ಲರಿಗೂ ಅಪ್ಲಿಕೇಬಲ್ ಆಗುತ್ತೆ. ಅದೇ ನೀವೇನಾದರೂ ಬುಡಕಟ್ಟು ಪರಿಶಿಷ್ಟ ಪಂಗಡಕ್ಕೆ ಸೇರಿದವರಾಗಿದ್ದರೆ ನಿಮಗೆ 145 ಸೆಂಟಿಮೀಟರ್ ತನಕ ರಿಲ್ಯಾಕ್ಸೇಷನ್ ಕೊಟ್ಟಿದ್ದಾರೆ. ಹಾಗೆಯೇ ಕನಿಷ್ಠ ತೂಕ 40 kg ಇರಬೇಕು. ಬುಡಕಟ್ಟು ಜನಾಂಗಕ್ಕೆ ಸೇರಿದಂತಹ ಪರಿಶಿಷ್ಟ ಪಂಗಡ ಅಭ್ಯರ್ಥಿಗಳಿಗೆ 38 kg ಇದ್ರೂ ಕೂಡ ನಡೆಯುತ್ತೆ.
ಎಂಡ್ಯೂರೆನ್ಸ್ ಟೆಸ್ಟ್ ಅಂತ. ಸೊ ಇದೆಲ್ಲ ಒಂದೇ ದಿನ ನಡೆಯುತ್ತೆ. ಫಸ್ಟು ಹೈಟ್ ವೇಟ್ ಚೆಕ್ ಮಾಡಿದ ತಕ್ಷಣ ಇದನ್ನು ಇಟ್ಟಿರ್ತಾರೆ. ಪುರುಷ ಅಭ್ಯರ್ಥಿಗಳಿಗೆ 1600 ಮೀಟ್ರ್ ಓಟ ಇರುತ್ತೆ. ಇದನ್ನು ನೀವು 7 ನಿಮಿಷದಲ್ಲಿ ಕಂಪ್ಲೀಟ್ ಮಾಡಬೇಕು. ಮಹಿಳಾ ಅಭ್ಯರ್ಥಿಗಳಿಗೆ ಹಾಗೆ ಎಕ್ಸ್ ಮ್ಯಾನ್ ಅಭ್ಯರ್ಥಿಗಳಿಗೆ 1000 ಮೀಟರ್ ಓಟ ಇರುತ್ತೆ. ಇದನ್ನು ನೀವು 6 ನಿಮಿಷಗಳ ಅವಧಿಯಲ್ಲಿ ಕಂಪ್ಲೀಟ್ನ ಮಾಡಬೇಕು. ಸಮರ್ಥತೆ ಪರೀಕ್ಷೆ ಅಥವಾ ಫಿಸಿಕಲ್ ಎಫಿಷಿಯನ್ಸಿ ಟೆಸ್ಟ್ ಅಂತ. ಸೊ ಇದರಲ್ಲಿ 100 ಮೀಟರ್ ಓಟ 100 ಮೀಟರ್ ಓಟನ ಪುರುಷರಾದರೆ 15 ಸೆಕೆಂಡ್ಗಳಲ್ಲಿ ಮಾಡಬೇಕು. ಸೊ ಮಹಿಳೆಯರಾದರೆ 18.5 ಸೆಕೆಂಡ್ಸ್ನಲ್ಲಿ ಮುಗಿಸ್ಬೇಕು. ಎತ್ತರ ಜಿಗಿತ 1.2 ಮೀಟರ್ ಇರುತ್ತೆ. ಮಹಿಳೆಯರಿಗಾದರೆ 0.9 ಮೀಟರ್ ಇರುತ್ತೆ. ಉದ್ದ ಜಿಗಿತ ಪುರುಷರಿಗಾದರೆ 3.8 ಮೀಟರ್ ಇರುತ್ತೆ. ಮಹಿಳೆಯರಿಗಾದರೆ 2.5 ಮೀಟರ್ ಇರುತ್ತೆ. ಇನ್ನು ಶಾರ್ಟ್ ಪುಟ್ ಇರುತ್ತೆ. ಇದು 16 ಪೌಂಡ್ಸ್ ಇರುತ್ತೆ ಹುಡುಗರಿಗಾದರೆ. ಮಹಿಳೆಯರಿಗಾದರೆ 8 ಪೌಂಡ್ಸ್ ಇರುತ್ತೆ. ಸೊ ಇದನ್ನು ಹುಡುಗರು 5.6 ಮೀಟರ್ ಎಸಿಬೇಕಾಗತ್ತೆ. ಸೊ ಇದನ್ನು ಮಹಿಳೆಯರು 3.76 ಮೀಟರ್ ಎಸಿಬೇಕಾಗತ್ತೆ. ಇನ್ನು 800 ಮೀಟ್ರ್ ಓಟ ಇರುತ್ತೆ. ಇದನ್ನು ಪುರುಷರು 2 ನಿಮಿಷ 50 ಸೆಕೆಂಡ್ಸ್ಗಳಲ್ಲಿ ಓಡಬೇಕು. ಮಹಿಳೆಯರಿಗಾದರೆ 200 ಮೀಟರ್ ಓಟ ಇರುತ್ತೆ. ಇದನ್ನು ಇವರು 40 ಸೆಕೆಂಡ್ಸ್ನಲ್ಲಿ ಕಂಪ್ಲೀಟ್ ಮಾಡಬೇಕು. ಸ್ನೇಹಿತರೆ, ಈ ಒಂದು ಹುದ್ದೆಗೆ ಅರ್ಜಿನ ಸಲ್ಲಿಸೋರಿಗೆ ಅರಣ್ಯ ವೀಕ್ಷಕ ಅಂತ ಹುದ್ದೆ ಹೆಸರು. 6 ತಿಂಗಳ ಕಾಲ ನಿಮಗೆ ಟ್ರೈನಿಂಗ್ ಪೀರಿಯಡ್ ಇರುತ್ತೆ. ಸೊ ತದನಂತರ ನಿಮಗೆ 36 ತಿಂಗಳು ಅಂದರೆ 3 ವರ್ಷ ನಿಮಗೆ ಪ್ರೊಬೇಷನರಿ ಟ್ರೈನಿಂಗ್ ಇರುತ್ತೆ. ಸೊ ಪ್ರೊಬೇಷನರಿಯಿಂದಲೇ ನಿಮಗೆ ಸ್ಯಾಲ್ರಿ ಎಲ್ಲ ಸ್ಟಾರ್ಟ್ ಆಗುತ್ತೆ. ಸೊ ಈ 6 ಮಂತು ನಿಮಗೆ ಸ್ಯಾಲ್ರಿ ಸ್ವಲ್ಪ ಕಮ್ಮಿ ಇರುತ್ತೆ. ತದನಂತರ ನಿಮ್ಮನ್ನು ಪ್ರೊಬೇಷನರಿ ಅಂತ ಇಟ್ಟಿರ್ತಾರೆ. ಸೊ ಪ್ರೊಬೇಷನರಿಯಿಂದ ನಿಮಗೆ ಎಲ್ಲ ರೀತಿ ಸ್ಯಾಲ್ರಿ ಏನು ಸಿಗಬೇಕು, ಸವಲತ್ತು ಏನು ಸಿಗಬೇಕು, ಏನು ಫೆಸಿಲಿಟಿ ಇರುತ್ತೆ, ಎಲ್ಲ ರೀತಿಯ ಭತ್ಯೆಗಳು ನಿಮಗೆ ಸಿಗ್ತಾ ಹೋಗುತ್ತೆ. ಈ ಒಂದು ಹುದ್ದೆಗಳಿಗೆ ನೇಮಕಾತಿ ಮಾಡ್ಕೊಳ್ತಾ ಇರೋದು ಯಾವುದೇ ರೀತಿ ಎಕ್ಸಾಮ್ ಇಲ್ಲದೇ ಡೈರೆಕ್ಟಾಗಿ ನೇರ ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ಸೊ ವೇತನ ಶ್ರೇಣಿ ಬಂದು 27,500 ರೂಪಾಯಿ ಬೇಸಿಕ್ ಸ್ಯಾಲ್ರಿ ಇರುತ್ತೆ. ಸೊ ಇದಕ್ಕೆ HRA ಅಂತ ಆ್ಯಡ್ ಆಗುತ್ತೆ, ಮತ್ತು DA ಅಂತ ಆ್ಯಡ್ ಆಗುತ್ತೆ, ಜೊತೆಗೆ ಬೇರೆ ಬೇರೆ ಥರ ಅಲೋಯನ್ಸ್ಗಳು ಅಂತ ಆ್ಯಡ್ ಆಗುತ್ತೆ. ಸೊ ಇದೆಲ್ಲ ಆ್ಯಡ್ ಆಗಿ ನನ್ನ ಪ್ರಕಾರ ನಿಮಗೆ ಸ್ಟಾರ್ಟಿಂಗಿಗೆ ಒಂದು 40,000 ತನಕ ಸ್ಯಾಲ್ರಿ ಸಿಗ್ಬೋದು. ಇದಕ್ಕಿಂತ ಜಾಸ್ತಿ ಎಕ್ಸ್ಪೆಕ್ಟ್ ಮಾಡಬೇಡಿ, ಕಷ್ಟ ಆಗುತ್ತೆ. ಸೊ 40,000 ತನಕ ನಿಮಗೆ ಸ್ಯಾಲ್ರಿ ಸಿಗೋವಂಥ ಚಾನ್ಸಸ್ಸು ಇರುತ್ತೆ. ಸೊ ಸದ್ಯಕ್ಕೆ ಈ ಒಂದು ವಿಡಿಯೋದಲ್ಲಿ ಇಷ್ಟೇ ಆಗಿತ್ತು ಮಾಹಿತಿ. ಏನೇ ಡೌಟ್ ಇದ್ದರೂ ಕಾಮೆಂಟ್ ಮಾಡಿ, ನಾವು ರಿಪ್ಲೈ ಮಾಡ್ತೀವಿ ಅಂತ ಹೇಳ್ತಾ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿ ತನಕ ಗುಡ್ ಲಕ್, ಆಲ್ ದ ಬೆಸ್ಟ್.